ಜೆಡಿಎಸ್ ನಾಯಕರ ವಿವಾದಾತ್ಮಕ ಹೇಳಿಕೆ ಡಿಕೆ ಬಗ್ಗೆ ಸಲ್ಲದ ಮಾತುಗಳನ್ನಾಡಿದ್ರ ನಿಖಿಲ್ ಕುಮಾರಸ್ವಾಮಿ. ಡಿಸಿಎಂ ಡಿಕೆ ವಿರುದ್ಧ ಕೆಂಡ ಕಾರುವ ಭರದಲ್ಲಿ ನಿಖಿಲ್ ವಿವಾದಾತ್ಮಕ ಹೇಳಿಕೆ. ಸಲ್ಲದ ಮಾತುಗಳನ್ನಾಡಿದ್ರ ನಿಖಿಲ್ ಕುಮಾರಸ್ವಾಮಿ. ಡಿಸಿಎಂ ಡಿಕೆ ವಿರುದ್ಧ ಕೆಂಡ ಕಾರುವ ಭರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಡವುದ್ರ. ಅದೇನೋ ಮೇಕೆದಾಟು ಅಂತ ತೂರಾಡ್ಕೊಂಡು ಹೋದ್ರಲ್ಲಪ್ಪ, ಡಿಕೆ ತೂರಾಡಿದ್ರು ಅಂತ ಹೇಳಿದ ನಿಖಿಲ್ ಕುಮಾರಸ್ವಾಮಿ. ಸರ್ಕಾರದ ಯೋಗ್ಯತೆಗೆ ಗುಂಡಿ ಮುಚ್ಚೋಕೆ ದುಡ್ಡಿಲ್ವಾ? ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದನ್ನ. ಅದೇನೋ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ತೆರಿಗೆ ಅಂದ್ರು. ನಮ್ಮ ನೀರು ನಮ್ಮ ಹಕ್ಕುನ ನಮ್ಮ ನೀರು ಕಂಡವರ ಪಾಲಾಗಿದೆ. ಬಿಡದಿ ಟೌನ್ಶಿಪ್ ಪರ ನಿಂತ ಡಿಕೆಗೆ ಗುಮ್ಮಿದ ಎಚ್ಡಿಕೆ ಪುತ್ರ. ಡಿಕೆ ಬಗ್ಗೆ ಸಲ್ಲದ ಮಾತುಗಳನ್ನು ಆಡಿದ್ರ ನಿಖಿಲ್ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರನ್ನ ಹಂತ ಹಂತವಾಗಿ ತರಾಟೆಗೆ ತೆಗೆದುಕೊಂಡ್ರು. ರೈತರಿಗೆ ಅಧಿಕಾರ ಕೊಟ್ಟು ಗೊತ್ತು, ರೈತರು ಮನಸ್ಸು ಮಾಡಿದ್ರೆ ನಿಮ್ಮ ತೊಡೆ ಮುರಿದಿ ಯಾರು ಅಂತ ಕೂಡ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ರೈತರನ್ನ ಎದುರು ಹಾಕೊಂಡು ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ಮಾತನ್ನ ಮುಂದುವರಿಸುತ್ತಾ ನಿಖಿಲ್ ಹೇಳಿದ್ದು, ಮೇಕೆದಾಟು ಅಂತ ಹೇಳಿ ತೂರಾಡ್ಕೊಂಡು ಹೋಗಿದ್ರಲ್ಲ, ಕಾರಣ ಆ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಲೋ ಬಿಪಿ ಆಗಿತ್ತು ಅಥವಾ ಸೂರ್ಯನ ಪ್ರಖರವಾದ ಕಿರಣಗಳು ತಲೆಗೆ ಬಿದ್ದು ಆ ವಯಸ್ಸಲ್ಲಿ ಸ್ವಲ್ಪ ತ್ರಾಣ ಕಳ್ಕೊಂಡ್ರೋ ಗೊತ್ತಿಲ್ಲ, ಸ್ವಲ್ಪ ತೂರಾಡ್ಕೊಂಡು ನಡೆಯೋ ಥರನೇ ಭಾಸವಾಗ್ತಾ ಇತ್ತು ಆ ವಿಡಿಯೋದಲ್ಲಿ. ಆ ವಿಡಿಯೋ ಸ್ವಲ್ಪ ಬೇರೆ ಬೇರೆ ಅರ್ಥದಲ್ಲಿ ಟ್ರೋಲ್ ಆಗಿತ್ತು. ಅದನ್ನೇ ಮುಂದಿಟ್ಟುಕೊಂಡು ನಿಖಿಲ್ ಕುಮಾರಸ್ವಾಮಿ ಹಂಗೆ ಹೇಳಿದ್ರ ನಾಟ್ ಶೂರ್. ಆದರೆ ನಿಖಿಲ್ ಕುಮಾರಸ್ವಾಮಿ ಟೌನ್ಶಿಪ್ ವಿಚಾರ ನಿಮಗೆ ಗೊತ್ತೇ ಇದೆ. ಬಿಡದಿಯ ಟೌನ್ಶಿಪ್ ಬಂದರೆ ಸಾಕಷ್ಟು ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳಬೇಕಾಗಿ ಬರುತ್ತೆ. ಅನೇಕ ಯೋಗ್ಯ ಭೂಮಿಗಳು ಕೂಡ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಕೈ ಬಿಟ್ಟು ಹೋಗೋ ಸಾಧ್ಯತೆಗಳಿದ್ದಾವೆ. ಆ ವಿಚಾರವಾಗಿ ಡಿಕೆ ಶಿವಕುಮಾರ್ ರೈತರನ್ನ ಉದ್ದೇಶಿಸಿ ಅತ್ಯಂತ ನಿರ್ಲಕ್ಷ್ಯವಾದಂತಹ ಮಾತನಾಡಿದ್ದು ನಿಮಗೆ ಗೊತ್ತೇ ಇದೆ. ನೀವು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬರಬೇಡಿ, ಅಭಿವೃದ್ಧಿಯ ಕಾರ್ಯ ಅಭಿವೃದ್ಧಿಯ ವಿಚಾರ ಅಂತ ಬಂದಾಗ ನಾವು ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸೊ ಆ ಟೌನ್ಶಿಪ್ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ರೈತರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ರು. ಟೌನ್ಶಿಪ್ ಬರೋದು ಒಳ್ಳೆಯದೇ, ಆದರೆ ರೈತರಿಗೆ ಅನ್ಯಾಯ ಆದೀತು. ಸಾಕಷ್ಟು ವಿಚಾರಗಳಲ್ಲಿಯೂ ಕೂಡ ರಾಜಕೀಯವಾದಂತಹ ಸಬ್ಜೆಕ್ಟ್ ಆಗಿ ಮಾರ್ಪಟ್ಟಿತ್ತು ಈ ಟೌನ್ಶಿಪ್ ವಿಚಾರ. ಅದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವ ಭರದಲ್ಲಿ ತೂರಾಡ್ಕೊಂಡು ಹೋದ್ರಲ್ಲಪ್ಪ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ನಿಮ್ ಯೋಗ್ಯತೆಗೆ ಗುಂಡಿ ಮುಚ್ಚಕ್ ನಿಮ್ಮ ಹತ್ರ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ಅದೆಂತದೋ ನಮ್ಮ ಏನೋ ನಮ್ಮ ಹಕ್ಕು ನಮ್ಮ ತೆರಿಗೆ, ಮತ್ತ ಅದೆಂತದೋ ಇಲ್ಲಿ ಮೇಕೆದಾಟೊಂದು ತೂರಾಡ್ಕೊಂಡು ಹೋದಲ್ಲಪ್ಪ, ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ಕಂಡವ್ರ ಫಲ ಹೋಗಿದೆ. ಇವತ್ತು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಮೇಕೆದಾಟು ಪಾಪ ಕೇಳಿದಾರೆ ಮಾತಿದ ನಾನು ಉತ್ತರ ಕೊಡ್ತೇನೆ ಅದಕ್ಕೆ. ಅಣ್ಣ, ಇವತ್ತು ನಾವು ಈ ವಿಚಾರದಲ್ಲಿ ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಎಷ್ಟು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟ್ ಅಂದ್ರು. ಈಗ ಹೇಳ್ತಾ ಇರ್ತಕ್ಕಂಥದ್ದು ಈ 20,000 ಕೋಟಿ ಪ್ರಾಜೆಕ್ಟ್ ಅಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥದಕ್ಕೆ ದುಡ್ಡು ಎಲ್ಲಿದೆ ಅಂದ್ರೆ, BMRDA ಇಂದ 2,950 ಕೋಟಿ ಸಾಲ ತಗೋತಾರಂತೆ. ಮತ್ತೆ ಬಾಹ್ಯ ಸಾಲ ಬಂದ್ಬಿಟ್ಟು ಹುಡ್ಕೋದಿಂದ ತಗೋತಾರಂತೆ. ಹುಡ್ಕೋದಿಂದ ಹೆಂಗ್ ತಗೋತೀರಿ ನೀವು ಸಾಲ? ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಂದ್ರೆ ನಿಮ್ಗೆ ಸಂಪೂರ್ಣ ಪ್ರಾಸೆಸ್ ನಿಮ್ಗೆ ಗೊತ್ತದೆ. ಏನ್ ಮಾಡ್ಬೇಕಣ್ಣ? ಜಮೀನು ಹಣ ಇಡಬೇಕು, ಶ್ಯೂರಿಟಿ ಕೊಡಬೇಕು ಅಥವಾ ಮಾರ್ಟ್ಗೇಜ್ ಕೊಡಬೇಕು. ಯಾರು ಕೊಡ್ತೀರಿ? ಉಪಮುಖ್ಯಮಂತ್ರಿಗಳೇ ನಿಮ್ಮನೆ ಆಸ್ತಿ ಕೊಡ್ತೀರಾ ಮಾರ್ಟ್ಗೇಜ್ಗೆ? ನಿಮ್ ಯೋಗ್ಯತೆಗೆ ಗುಂಡಿ ಮುಚ್ಚಕ್ ನಿಮ್ಮ ಹತ್ರ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ಅದೆಂತದೋ ನಮ್ಮ ಏನೋ ನಮ್ಮ ಹಕ್ಕು ನಮ್ಮ ತೆರಿಗೆ, ಮತ್ತ ಅದೆಂತದೋ ಇಲ್ಲಿ ಮೇಕೆದಾಟೊಂದು ತೂರಾಡ್ಕೊಂಡು ಹೋದಲ್ಲಪ್ಪ, ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ಕಂಡವ್ರ ಫಲ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.